ಹಾಯ್ ಫ್ರೆಂಡ್ಸ್, ನೋಡ್ರಿ ಹೊಸ ನ್ಯೂ ಕಲೆಕ್ಷನ್ ಸಾರಿ ಬಂದವು. ನಿಮ್ಗೂ ಶೇರ್ ಮಾಡಾಕತ್ತೀನಿ. ಯಾವ ಸಾರಿ ಇಷ್ಟ ಆತಾವು ಪ್ಲೀಸ್ ಕಮೆಂಟ್ ಮಾಡಿರಿ. ಇವು ರೇಟ್ ಹೇಳ್ಬೇಕಂದ್ರೆ ರೇಟ್ ಹೇಳಿಲ್ರಿ, ತೋರಿಸಿ ಹಾಕಿಲ್ರಿ ಅವ್ರು ರೇಟ್. ಹಂಗಂದ್ರೆ ದೇವ್ರಿಪ್ಪರಿಗೆ ಮಾಲ್ ನೋಡ್ರಿ, ಇದು ದೇವ್ರಿಪ್ಪರಿಗೆಯವ್ರು ಬಿಟ್ಟಾರ ನೋಡ್ರಿ ಫೋಟೋ ಅಂಗಡಿಯವರು. ಯಾರಾದರೂ ಬಟ್ಟೆ ವ್ಯಾಪಾರ ಮಾಡೋರಿದ್ರೆ, ಸೇಲ್ ಮಾಡೋರಿದ್ರೆ ದೇವ್ರಿಪ್ಪರಿಗೆ ಮಾಲ್ ತಂದಾರಿ, ಹೊಸ ಮಾಲ್. ಹೋಗಿ ಖರೀದಿ ಮಾಡ್ಕೊಂಬರ್ರಿ, ಮಸ್ತ್ ಅದ ನೋಡ್ರಿ. ಡೈಲಿ ಯೂಸ್ ಪತ್ಲಾನು ಬಂದ ನೋಡ್ರಿ ಇಲ್ಲೇ. ನೋಡ್ರಿ ಇವು ಡೈಲಿ ಯೂಸ್ ಪತ್ಲ ಅಮೆಜಾನ್ ನೋಡ್ರಿ, ಅಮೆಜಾನ್ ಭಾರಿ ಬರ್ತಾವ್ರಿ ಪತ್ಲುಗಳು ತೊಗೋತಾರ ನೋಡ್ರಿ. ಇಷ್ಟು ನಾನು ಇವು ಎರಡು ಸೀರೆನು ಬಿಜಾಪುರ ಇದ್ದಂಗೆ ಅದಾವ್ರಿ. ಇವು ದೇವ್ರಿಪ್ಪರಿಗೆ ಬಿಜಾಪುರ ಮಾಲು ಖುಷಿ ಹಾಕಿ ನೋಡ್ರಿ. ಹೆಂಗದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದಿ ನೋಡ್ರಿ. ಬೆಳಗ್ಗೆನೆ ವ್ಲಾಗ್ ಚಲೋ ಮಾಡಾಕತ್ತಿ ನೋಡ್ರಿ. ಎಲ್ಲರಿಗೆ ಗುಡ್ ಮಾರ್ನಿಂಗ್ ರೀ. ಟೈಮ್ ಬಂದು 8 ಗಂಟೆ ಆಗೈತೆ ರೀ. ಇವಾಗ ಬರೀ ಎಲ್ಲ ಕಸ ಗುಡಿಸಿನ ಕಸ ಚಳಿ ಬಂದಿಲ್ರಿ. ಶ್ರಾವಣಿ ಹೋಗಿ ಚಳಿ ಬರ್ತಾಳ್ರಿ, ತುಂಬಿಟ್ಟೇನ್ರಿ ಕಸ. ಶ್ರಾವಣಿ ಹೋಗಿ ಕಸ ಚಳಿ ಬರ್ಬಾಮ್ಮ. ನೋಡ್ರಿ ಜೋಳ ಇಸ್ಕೊಂಬಂದ್ಯ. ಅವು ನಿನ್ನೆ ಜೋಳ ಇಸ್ಕೊಂಬಂದು ಹಸ್ ಮಾಡೀನಿ. ಗಿರ್ನಿ ಹೋಗೋದು ಆಗ್ಲಿಲ್ರಿ, ಇಟ್ಟಿಲ್ರಿ. ಇವತ್ತು ನಾಷ್ಟ ಮಾಡಿ ಮತ್ತು ಸಂಜೆಗೆ ರೊಟ್ಟಿ ಮಾಡಿದ್ರಾತ್ರಿ. ಸಕ್ಕಿನ ತೆಗಿಬೇಕು. ಸಕ್ಕಿ ಜೋಳ ಬರೀ ಜೋಳ ಇಡಾಗಲ್ಲ ಅಂತೇಳಿ ಒಮ್ಮೆ ಅಕ್ಕಿ ಕೂಸಿ ಬಿಸ್ಕೊಂಬರ್ತೀನಿ ನೋಡ್ರಿ. ಅಕ್ಕಿ ಬರ್ತಾವೆ. ಶ್ರಾವಣಿ ನೋಡ್ರಿ ಏನು ಮಾಡಾಕತ್ತಾವ್ರಿ. ಅಕ್ಕಿ ಡಬ್ಬಿ ತಮ್ಮ ಅಂತೀನಿ ಹಾಕಿಡ್ನಂತ ನಾಷ್ಟ ಹಾಕೊಂಡು ಹೋಗಿ ಇಟ್ಕೊಂಡೇನಿ ರೀ. ಶ್ರಾವಣಿ ಹೋಗಿ ಕಸ ಚಳಿ ಬರ್ಬಾ, ಹೋಗಿ ಜಳಕ ಮಾಡಿಸ್ತೀನಿ ನೋಡಿರಿ. ಸ್ವಲ್ಪ ಅದ ಬಾಂಡೆ ತಿಕ್ಕಿಲ್ರಿ. ನಾ ಎಲ್ಲ ಹಿಂದೆ ಮುಂದೆ ಎಲ್ಲ ಕ್ಲೀನ್ ಮಾಡೀನಿ. ಜೋಳ ಟಾಳದ ಇಡ್ತೀನಿ ರೀ. ಸಂಜೆ ಮುಂದೆ ಹಾಕ್ಸೊಂಬರ್ತೀನಿ. ಶ್ರಾವಣ ಕುಮಾರ್ ಹೆಂಗೆ ಕುಂತ ನೋಡ್ರಿ. ಯಾಕೆ ಏನು ಚಿಂತೆ ಮಾಡಾಕತ್ತಾನನ್ರಿ ಅವ. ಹಾಯ್ ಮಾಡಪ್ಪಜ್ಜಿ, ಹಾಯ್ ರೀ. ಏನು ಬರೀ ಜೋಳ ಸಾಳದ ಹಾಕೇರಿ ಮತ್ತೆ ಸಿಗ್ತೀನಿ ನೋಡ್ರಿ ನಿಮ್ಗೆ. ನೋಡ್ರಿ ಇಲ್ಲೇ ನಾನು ಬರೀ ಜೋಳ ಈಡಾಗಲ್ಲ ಅಂತೇಳಿ 2 ಸೇರು ಅಕ್ಕಿ ಹಾಕೀನಿ ರೀ. 2 ಪಡಿ ಜೋಳ ಇಸ್ಕೊಂಬಂದೀನಿ ರೀ. ಇವು ಹಸ್ಮಾನ್ ನೀನು ಡಬ್ಬಿ ಹಾಕಿಟ್ಟೀನಿ ರೀ. ಇದಕ್ಕೆ 2 ಸೇರು ಅಕ್ಕಿ ಹಾಕಿ ಕೂಸು 10 ಸೇರು ಮಾಡಿ ಬಿಸ್ಕೊಂಬಂದ್ರದಂತ ಮಾಡೀನಿ ನೋಡ್ರಿ. ನೋಡಿ ಡಬ್ಬಿ ಹಾಕಿರ ಮಿಕ್ಸ್ ಆಗಲ್ಲ ಅಂತೇಳಿ ಜೋಳ ಅಕ್ಕಿನೇ ಭಾಳ ಇಟ್ಟು ಮಿಕ್ಸ್ ಮಾಡಾಕತ್ತೀನಿ ರೀ. ಇವನು ಅಕ್ಕಿ ಡಬ್ಬ್ಯಾಗಾರ ಮಿಕ್ಸ್ ಆಗಲ್ಲ ಅಂತೇಳಿ. ಹತ್ತಾಗಿ ಮ್ಯಾಗ ಇಷ್ಟ ಅದು ನೋಡ್ರಿ. ಹತ್ತು ಸೇರ್ನ ಇಷ್ಟ ಅದು ನೋಡ್ರಿ. ಬಂದ ಜೋಳ ತಕ್ಷಂಬರ್ಬೇಕು. ಒಂದಿಷ್ಟು ಅಕ್ಕಿ ಮಾತ್ರ ರೇಷನ್ ಬರ್ತ್ರಿ. ಈಗ ಅಕ್ಕಿ ಒಂದಿಷ್ಟು ಡಬ್ಬಿ ತುಂಬಿಟ್ಟೆ. ಒಂದಿಷ್ಟು ಜೋಳದ ಮಿಕ್ಸ್ ಮಾಡಿದ್ದೀನಿ ರೀ. ಜೋಳದ ತಕ್ಷಂಬರ್ಬೇಕು ಇಟ್ಟಿದ್ರು ಮತ್ತು ಜೋಳದ ಇಟ್ಟ ಇಲ್ರಿ. ನಾಷ್ಟ ಇದು ಮಾಡ್ತೀನಿ ರೀ. ಶ್ರಾವಣಿ ಹಚ್ಚಿಡಾಕತ್ತಾವ್ರಿ. ಚಲ್ತಾಮು ಅವ ನೋಡ್ರಿ ಪುಟ್ಟಿ ತೊಗೊಂಡಾನ. ಕೆಲಸ ಮಾಡ್ತಾರೆ ಮಾಡಂದ್ರೆ ಮಾಡ್ತಾನೆ. ಏನೇ ಹೇಳ್ತೀರಿ ಒಲ್ಲೆ ಅನ್ನಲ್ರಿ. ಒಮ್ಮೆ ಹಠ ಬಂತ ಒಲ್ಲೆ ಅಂತಾರೆ, ಒಮ್ಮೆ ಮಾಡ್ತಾವೆ. ಹಿಂಗೆ ಹುಡ್ರ ಮಕ್ಳು ಅಂದ್ರೆ ಹಂಗೆ ಅಲ್ರಿ. ಗಿರ್ನಿಗೊಂದು ಸಜ್ಜು ಮಾಡಿ ಇಟ್ಟೀನಿ ರೀ. ಇವತ್ತಿಟ್ಟು ಹಾಕ್ಸಂಬರ್ಬೇಕು ಇಟ್ಟಿದ್ರು. ಬರೀ ನಾವು ಕಜ್ಜಿ ಗುಂಡಿ ಮಾಡಬೇಕು. ಕೆಲಸ ಭಾಳ ಐತೆ. ನೆಗಡಿ ಬಂದ್ಬಿಟ್ಟೈತ್ರಿ ಫುಲ್. ಇವತ್ತು ನಾಷ್ಟ ಮಾಡಿ ಮತ್ತೆ ಸಿಗ್ತೀವಿ ನೋಡ್ರಿ. ಮಕ್ಕಳು ಜಾಕ ಮಾಡಿಸಿ ಎಲ್ಲ ಮಾಡಿ ಸಿಗ್ತೀವಿ ನೋಡ್ರಿ. ಹಾಯ್ ಫ್ರೆಂಡ್ಸ್, ನೋಡ್ರಿ ಇವಾಗ ಎಲ್ಲ ಕೆಲಸನೂ ಆಯ್ತು. ಶ್ರಾವಣಿ ಕುಮಾರ ಶಾಲೆಗೆ ಹೋಗ್ಯಾರಿ. ಇನ್ನು ಬಟ್ಟೆ ಬಾಂಡೆ ಅದಾವ್ರಿ ಕೆಲಸ ತಿನ್ನಕ. ಏನಿಲ್ಲ ನೋಡ್ರಿ. ಇವತ್ತು ಎದ್ದು 7 ಗಂಟೆಗೆ ಎದ್ದೀನಿ ರೀ. ಯಾಕಂದ್ರೆ ಒಂದಿಷ್ಟು ತಲೆನೋವು ನೆನ್ನೆ ಜಾಸ್ತಿ ಇತ್ತು ರೀ. ಹಂಗಾಗಿ 7 ಗಂಟೆಗೆ ಎದ್ದು ರೊಕ್ಕ ವಿಚಾರ ಒಂದು ಸ್ವಲ್ಪ ರೊಕ್ಕದ್ದು ವಿಚಾರ ಕಮ್ಮಿ ಆಗೋಣ, ಸ್ವಲ್ಪ ವಿಚಾರ ಆ ಕಡೆ ವಿಚಾರ ಬಂದು ತಲೆನೋವು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಮತ್ತು ಇವತ್ತೆಲ್ಲ ಅದನ್ನ ಬಿಟ್ಟು ಕೇರಿ ಎದ್ದು ಕಸ ಬಾಂಡೆ ಮಾಡ್ಕೊಂಡು ಮಕ್ಳಿಗೆ ನಾಷ್ಟ ಮಾಡಿ ರೊಟ್ಟಿ ಮಾಡ್ಬೇಕಂದಿನಿ. ರೊಟ್ಟಿ ಪಲ್ಯ ಮಾಡಿದ್ರೆ ಜಾಸ್ತಿ ನೋಡ್ತೀರಲ್ರಿ ವಿಡಿಯೋದಾಗ. ನಾ ರೊಟ್ಟಿ ಪಲ್ಯ ಮಾಡಿದ್ರೆ ಜಾಸ್ತಿ ರೀ. ನಾಷ್ಟ ಮಾಡ್ತಿಲ್ಲ, ಚುರುಮುರು ಸುಸ್ಲ ಮಾಡಿದ್ರೆ ಆಯ್ತು. ಹಂಗಂದ್ರೆ ಇವತ್ತು ಹಿಟ್ಟಿಲ್ರಿ. ಹಿಟ್ಟಿಲ್ಲ ಹಾಕಿನ ಟಿಫನ್ಗೆ ಆಯ್ತು ನಮ್ಗೆ ತಿನ್ನೋಕ್ಕಾಗುತ್ತೆ. ಮಧ್ಯಾಹ್ನ ಅನ್ನ ಸಾರು ಮಾಡಿದ್ರೆ ಸಂಜೆಗೆ ಹಿಟ್ಟು ಇಟ್ಟಿದ್ರು. ಹಿಟ್ಟು ಬಿಸ್ಕೊಂಬರಲೇಬೇಕು ರೀ ಇವತ್ತು. ನಿನ್ನೆ ಜೋಳ 2 ಪಡಿ ಕಡೆ ಇಸ್ಕೊಂಡು ಅಕ್ಕಿ ಕೂಡಿಸಿ ಹಸ್ಮ ಇಟ್ಟೀನಿ ರೀ. ಎಲ್ಲನೂ ಸಜ್ಜು ಮಾಡ್ಬೇಕಲ್ರಿ. ಮತ್ತು ಬಟ್ಟೆ ವ್ಯಾಪಾರ ಒಂದು, ಟೈಲರಿಂಗ್ ಕೆಲಸ ಒಂದು, ಎಲ್ಲನೂ ಕೆಲಸ ಮತ್ತು ಯೂಟ್ಯೂಬ್ ಕೆಲಸ ಒಂದು, ಎಲ್ಲ ಕೆಲಸ ಮೇಂಟೈನ್ ಮಾಡ್ಬೇಕಂದ್ರೆ ವಜ್ಜಾಗುತ್ತೆ ನೋಡ್ರಿ. ಮಾಡಲೇಬೇಕು ರೀ. ಮಾಡ್ಲಿಕ್ಕಂದ್ರೆ ನಡೀದಿಲ್ಲಲ್ರಿ. ಎಲ್ಲ ಕೆಲಸ ಮಾಡ್ಕೊಂಡನೆ ನಾವು ಇವತ್ತು ನಿನ್ನೆ 2 ಜಂಪರ್ ಹೊಲಿಬೇಕಾಗಿದ್ದೀನಿ. 2 ಹೊಲದಿಂದ ಹಿಂಗಾಗಿ ಗಿರ್ನಿ ಹೋಗೋದಾರಿಲ್ಲ. 8 ಗಂಟೆಗೆ ಮುಕ್ಕೊಂಡೇನ್ರಿ. ನಿನ್ನೆ ತಲೆನೋವು ಬಂದು ಜಲ್ದಿನೂ ಮುಕ್ಕೊಂಡೇನ್ರಿ ನಾನು ಹೇಳ್ಬೇಕಂದ್ರೆ.
ಬರ್ರಿ ಇವತ್ತು ಬಟ್ಟೆ ಬಾಂಡೆ ಅದಾವ್ರಿ ನೋಡೋಣ್ರಿ. ನಾನು ಇವತ್ತಿನ ಡೈಲಿ ವ್ಲಾಗ್ ಹೇಗೆ ಹೋಗುತ್ತಾ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪ್ಲೀಸ್ ನೋಡಿರಿ, ಸಪೋರ್ಟ್ ಮಾಡಿರಿ. ಇದೇ ಥರ ನಿಮ್ಮ ಸಪೋರ್ಟು, ನಿಮ್ಮ ಪ್ರೀತಿ ಬೆಂಬಲ ಇದೇ ಥರ ಇರಲಿ ಅಂತ ನಾನು ಕೇಳ್ಕೊತೀನಿ ನೋಡಿರಿ. ಪ್ಲೀಸ್ ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಬರ್ರಿ ಇವಾಗ ಬಟ್ಟೆ ಬಾಂಡೆ ಮಾಡಿ ಬರ್ತೀನಿ, ಮತ್ತೆ ಸಿಗ್ತೀನಿ ನೋಡಿರಿ. ಆಮೇಲೆ ನೋಡಿರಿ ಬಟ್ಟೆ ಒಗೆದಾಕಿನಿ, ಇಲ್ಲೊಂದಿಷ್ಟು ಕಾಳು ಒಣಕ್ಕೆ ಇಟ್ಟಿದ್ದೀನಿ ರೀ. ನಾಳೆ ಬಂದೈತೆ ನೋಡಿರಿ. ಬಟ್ಟೆ ಲೇಟ್ ಆಯ್ತು ರೀ, ಬಟ್ಟೆ ಗಿರಿಯಾಕೊಂಬಂದು ಬಟ್ಟೆ ಕೊಟ್ಟು ಬಂದು ಇವಾಗ ಬಟ್ಟೆ ಓದಿನಿ ರೀ. 2 ಗಂಟೆ ಆಗೈತೆ ರೀ ಟೈಮು. ಏನಿಲ್ಲ ನೋಡಿರಿ ಕೆಲಸ, ಬಟ್ಟೆ ಹೋಗೋದು ಇಷ್ಟು ಡಬ್ಬ ಹಾಕಿನ್ರಿ. ಬರ್ರಿ ನೋಡಿರಿ ಬಾಂಡೆನ ತಿಕ್ಕೀನಿ. ಶ್ರಾವಣಿ ಚೋಡ ಮಮ್ಮಿ ಅಂತ ಹೇಳೋಗ್ಯಾಡ್ರಿ. ಇವನೊಂದಿಷ್ಟು ಬಿಸಿಲಿಗೆ ಇಟ್ಟಿದ್ದೀನಿ ರೀ. ಎಷ್ಟು ಚಂದ ಒಣಗ್ಯ ನೋಡಿರಿ ಬಿಸಿಲಿಗೆ. ಈಗ ಮಾಡ್ತೀನಿ ರೀ, ಬ್ಲೌಸ್ ಕಟಿಂಗ್ ಮಾಡಬೇಕು. ಶ್ರಾವಣ್ ಕುಮಾರ್ ನಿಂತ ನೋಡಿ. ಶಾಲೆ ಹೋಗಿದ್ದೆ ಅಪ್ಪಾಜಿ? ಒಂದು ತಾಸು ಮುಕ್ಕೋರಪ್ಪ. ಇವ್ರು ಒಂದು ತಾಸು ಮನೆಗಿಸಿ ಬ್ಲೌಸ್ ಕಟ್ ಮಾಡ್ತೀನಿ ರೀ. ಯಾಕಂದ್ರೆ ಬ್ಲೌಸ್ ಕಟಿಂಗ್ ಮಾಡಿಸ್ಕೊಡಲ್ರಿ ಇವ. ಹಾಯ್ ಮಾಡಪ್ಪಾಜಿ. ಅಂಗನವಾಡಿಗೆ ಹೋಗಿ ಇವಾಗ ಬಂದ ನೋಡ್ರಿ. 1:15 ಬಂದಾನವ. ಅವ್ನು ಕುಂದಿರ್ಸಿ ಬಂದ ಹೊರ ಬಟ್ಟೆ ಹೋಗೋದನ್ ರೀ. ಬಾಂಡೆನ ತಿಕ್ಕಿದೆ, ಬಟ್ಟೆ ಗಿರಿಯಾಕೊಂಬಂದಾರ. ಮತ್ತೆ 1,000 ರೂಪಾಯಿ ವ್ಯಾಪಾರ ಆತ್ರಿ. ಉದ್ರಿ ಹೋದ ನೋಡಿ, 1,050 ರೂಪಾಯಿ ಉದ್ರಿ ಹೋದ ನೋಡ್ರಿ. ಬಟ್ಟೆ ಬಾಂಡೆ ಮಾಡಬೇಕು. ಟೈಮ್ 9:30 ಕೆಲಸ ಆಗೈತೆ ರೀ. 10 ಹಂಗೆ ವಿಡಿಯೋ ಇವತ್ತು ಅಪ್ಲೋಡ್ ಮಾಡಿ, ಇವತ್ತೇ ಎಡಿಟ್ ಮಾಡಿ, ಥಂಬ್ನೇಲ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ ಬಟ್ಟೆ ಬಾಂಡೆ ಮಾಡ್ಬೇಕು ಅನ್ನೋರಾಗನೇ ಬಟ್ಟೆ ಗಿರಿಯಕ್ಕೆ ಬಂದು ರೀ. ತೊಗೊಂಡ್ರಟ್ಟು ಇಲ್ಲೇ ಓದಯ್ಯಾರ ನೋಡ್ರಿ ಅವರು. ಇವತ್ತು ಏನೇನು ಬಟ್ಟೆ ಶೇರ್ ಮಾಡೀನಂತ ನಿಮಗೂ ಶೇರ್ ಮಾಡ್ತೀನಿ ಬರ್ರಿ. ಈ ಸಾಡಿ ಒಂದು ಹೋದಾರಿ. ಈ ಸಾರಿ ರೀ, ಇದು ಪ್ಲೇನ್ ಸೀರೆ ಮತ್ತು ನೆಟ್ ಜಂಪರ್ ಬಂದೈತಿ ರೀ. ತೋರಿಸಿದಾಗ ಗೊತ್ತಾಗುತ್ತೆ. ಇದೊಂದು ಸಾರಿ ತೊಗೊಂಡೋಗ್ಯಾರಿ. ಮತ್ತು 2 ನೈಟಿ ಹೋದಾರಿ ಅವರು. 2 ನೈಟಿ ಹೋದಾರಿ. ಇವು 500 ರೂಪಾಯಿ ಜೋಡಿ ಒಳಗೆ ಹೋದಾರ ನೋಡ್ರಿ ನೈಟಿ. ಹಳೆ ಮಾಲ್ ರೀ. ಹಳೆ ಮಾಲ್ ಮಾರ್ತಂದ್ರೆ ಖುಷಿ ಆಗುತ್ತೆ ನೋಡಿರಿ. 2 ನೈಟಿ ಮತ್ತು ಇಂಥವು 2 ಬಾಕ್ಸ್ ಸೀರೆ ಹೋಗ್ಯಾಳ. ಅಲ್ಲಿ ಹೋದಿನಲ್ಲ ಬಾಕ್ಸ್ 2 ಸೀರೆ, ಒಂದು ಸ್ಕಾರ್ಪ್ ಹೋಗೈತೆ ರೀ. ಓಡ್ನಿ ಅಂತಾರಲ್ಲ ರೀ, ಸ್ಕಾರ್ಪು 100 ರೂಪಾಯ್ದು. ಎಷ್ಟಾಗೈತೆ ಅಂತ ಟೋಟಲ ಇದು ಒಂದು ಸೀರೆ ಆ ನೈಟಿಗೆ 1,050 ರೀ. ಇದು ಸೀರೆ 600 ಕೊಡದತ್ರಿ. ಅವರು ಭಾಳ ಕೊಡು ಅಕ್ಕ, ಇದು 100 ಬರ್ತು ಕೊಡು ಅನ್ನಕತ್ರು. ಮತ್ತು ನೈಟಿ ತೊಗೊಳಿದ್ರಲ್ಲ, ನಾನು ನೈಟಿನೂ ಬಿಡ್ತೀನಿ ನೋಡಕ್ಕ ಕೊಳ್ಳಿಕ್ಕಂದ್ರು. ಹಂಗಂದ್ರೆ ಗಿರಾಕಿ ಒಟ್ಟು ಒಳಗೆ ಕಳಿಸ್ಬಾರ್ದು ಅಂತೇಳಿ ಕೊಟ್ಟು ನೋಡಿರಿ ನಾನು. ಇದು ಆ್ಯಕ್ಚುಲಿ 600 ಮಾರಿದ್ನಂದ್ರೆ ಒಂದಿಷ್ಟು ಉಳಿತಿತ್ತು 50 ರೂಪಾಯಿ. 500 ಕೊಟ್ಟಿನೇ ಗಂಟೆ ಬಂದೈತೆ ರೀ. ನೈಟಿ ಒಳಗಾರ ಒಂದು 100 ರೂಪಾಯಿ ಉಳಿತಲ್ಲ ಅಂತೇಳಿ ನಾನು ಕೊಟ್ಟು ನೋಡಿರಿ. ಒಂದ್ರಾಗ ಒಂದು ಬರ್ತಾ. ಈ ಸಲ ಫಸ್ಟ್ ಬಂದಿದ್ದು ರೀ ಅವರು. ಮತ್ತು ಮನೆಯೂ 2 ಸೀರೆ ಹೋದಾರಿ 800 ರೂಪಾಯಿ ಕೊಟ್ಟು. ಯಾಕಿರ್ಲಾಕ ಕೊಡಿ, ಇಲ್ಲೇ ಬರಾಕತ್ತಾರೆ 2 ಸಲ ಆತಂತೇಳಿ ಕೊಟ್ಟಿನಿ ರೀ. ಹಿಂಗೆ ರೀ ಬಟ್ಟೆ ವ್ಯಾಪಾರ ಅಂದ್ರೆ ಹಿಂಗೆ ರೀ. ಒಮ್ಮೊಮ್ಮೆ ಕೊಡ್ಬೇಕು ರೀ, ಒಮ್ಮೊಮ್ಮೆ ತೊಗೋಬೇಕು ಲಾಭ. ಇಷ್ಟು ವ್ಯಾಪಾರ ಎಷ್ಟು ಅಂದ್ರೆ ಅದು ಒಂದು 600 ರೂಪಾಯಿ ರೀ. ಇದೊಂದು 1,050, 1,450 ರೂಪಾಯಿ ವ್ಯಾಪಾರ ಆಗೈತೆ ನೋಡಿರಿ ಇವತ್ತಿನ ಬಟ್ಟೆ ವ್ಯಾಪಾರ. ಇನ್ನು ಮಾಲ್ ಐತ್ರಿ, ಇನ್ನು ಉದ್ರಿನೂ ಐತೆ. ನೋಡೋಣ್ರಿ ಎಷ್ಟೆಷ್ಟು ವ್ಯಾಪಾರ ಆಗುತ್ತೆ. ಒಮ್ಮೆ ಯಾವಾಗ ಹಾಕ್ತೀನಿ ಅಂದ್ರೆ ಮಾಲು, ಈಗ ಮಾಲ್ ಇನ್ನೂ ಲೇಟ್ ಆಗುತ್ತೆ ರೀ ಹಾಕೋದು. ಇವಾಗೇನು ಹಾಕಲ್ಲ. ಹೋಗಿಂದಾನ ನಾ ಬಟ್ಟೆ ಹೋಗೋದು ನೋಡಿರಿ. ಬಟ್ಟೆ ಬಾಂಡೆ ಮಾಡಿ ಇವಾಗ ಬಂದೀನಿ ರೀ. ನೋಡಿರಿ ಶ್ರಾವಣ್ ಕುಮಾರ ನೋಡಿರಿ ಇಲ್ಲೇ ಟಿಕ್ಲಿ ಹಚ್ಚಂದ ನೋಡಿರಿ. ಸರಿ ಕೈ ತೆಗಿಯಪ್ಪಾಜಿ. ಕಿತ್ತಿದ್ದು ನೋಡಿರಿ ವಿಡಿಯೋ ಮಾಡಾಕತ್ತಾನ. ಅಲ್ಲಿ ಹೋಗಿ ಕುರ್ಚಿ ಆಡ್ತಾನೆ ರೀ. ಅಲ್ಲಿ ಟಿಕ್ಲಿ ಇಟ್ಟು ತೊಗೊಂಡು ಹಚ್ಕೊಂಡ್ಬಿಡ್ತಾನೆ ನೋಡಿರಿ. ಸಾಕಾಗೈತೆ ಮುಕ್ಕೊಂಡು ನಾಯಕಂತಾನೆ ರೀ. ಬರೀ ಟೈಮ್ ಭಾಳ ಆಗೈತಿ ಇವತ್ತು. ಮತ್ತು ಅವಿಷ್ಟು ವ್ಯಾಪಾರ ಮಾಡಿ ಮತ್ತು 2 ಬ್ಲೌಸು ಉಕ್ಸ್ ಹಚ್ಚಿ ನೋಡಿರಿ ಇಲ್ಲೇ 2 ಉಕ್ಸ್ ಹಚ್ಚೀನಿ. ಬರ್ರಿ ಇವಾಗ ಕಟಿಂಗ್ ಮಾಡೋನು. ಇವಾಗ ಬ್ಲೌಸ್ ಕಟ್ ಮಾಡ್ಬೇಕಂತೇಳಿ ಕುಂತೀನಿ ರೀ. ಉಷ್ಟು ಇಟ್ಕೊಂಡು ಶ್ರಾವಣ್ ಕುಮಾರ್ ನೋಡ್ರಿ ಅಲ್ಲಿ ಮ್ಯಾಗ ಹತ್ತದು ತಳಗೆ ಹತ್ತದು ಕಿತಾಪತಿ ಮಾಡಾಕತ್ತಾನ ರೀ. ಒಟ್ಟು ಸುಮ್ ಕುಂದ್ರಲ್ಲಾಗ್ಯಾನ ರೀ. ಬರ್ರಿ ಮತ್ತು ಬ್ಲೌಸ್ ಕಟಿಂಗ್ ಮಾಡೇ ನಿಮಗೆ ಸಿಗ್ತೀನಿ ನೋಡಿರಿ. ಮತ್ತು ಚೋಡಾಕ ಬೆಳ್ಳುಳ್ಳಿ ಕುಟ್ಟಿಟ್ಟಿನ ಸ್ವಲ್ಪ ಚಕೋಲಿ ಮಾಡಾಕತ್ತೀನಿ ರೀ. ಶ್ರಾವಣ್ ಕುಮಾರ್ ಹಸು ಆಗೈತೆ ಅಂತ ರೀ. ಟೈಮ್ ಬಂದು 7 ಗಂಟೆ ಆಗೈತೆ ರೀ. ನಾ ರೊಟ್ಟಿ ಗಿರ್ನಿ ಹಾಕ್ಸ್ಕೊಂಬಂದೀನಿ ರೀ. ಡಬ್ಬಿ ಗಿರ್ನಿ ಹಾಕ್ಸ್ಕೊಂಬಂದೀನಿ. ರೊಟ್ಟಿ ಸಾಂಬಾರು ಆಗ್ಬೇಕು ರೀ. ಇವಾಗ ಸ್ವಲ್ಪ ಚಕೋಲಿ ಮಾಡಿಕೊಡ್ತೀನಿ ರೀ ಶ್ರಾವಣಿಗೂ. ಮತ್ತು ಮುಂಜಾನೆ ಸುಸ್ಲಾ ಮಾಡಿದ್ರ ಮ್ಯಾಗನೇ ಬಿಟ್ಟೀನಿ ರೀ ನಾನು. ಇವಾಗ 7 ಗಂಟೆ ಹಾಕಿ ಬಂದಿರ್ಬೇಕು ರೀ. ಬಟ್ಟೆ ಗಿರಾಕಿನೂ ಹಂಗೆ ಬಂದು ರೀ. ತಳಗ ಸನ್ಯಾಗ ಕೊಡೋದು ಅಲ್ಲಿ ನೋಡ್ರಿ. ಲೈವ್ ಮುಗಿಸಿ ಬಂದು ಕೇರಿ ಈಗ ನೋಡಿರಿ ಮಳೆಯ ಸಿಕ್ಕಾಪಟ್ಟೆ ಮಳೆ ರೀ. ಮನೆ ಎಲ್ಲ ಸೋರಿ ಬಿಟ್ಟೈತೆ ರೀ. ನೋಡಿರಿ ಎಲ್ಲ ನೀರು. ಕರೆಂಟ್ ಇಲ್ಲರಿ ನಮ್ಮ ಊರಾಗೀಗ. ಸರ ನೀರಾಗ ಆಡ್ಬೇಡಿ ಸರಿ ಹಂಗಂದ್ರೆ ಬೆಳ್ಕಂಡಿ ಸರಿ ಹಾಕಲ್ಲಲ್ರಿ. ಅಲ್ಲೇ ಸೋರುತ್ತೆ ನೋಡಿರಿ ಬೆಳ್ಕಂಡಿ ತಕ್ಕನ. ನೋಡ್ರಿ ಇಲ್ಲ ಬಟ್ಟೆ ಎಲ್ಲ ಕಿತ್ತಾಡ್ಬಿಟ್ಟಾಳ ಅಂತ ನೋಡ್ರಿ. ನಾನೇ ಕಿತ್ತಾಡ್ಬಿಟ್ಟೀನಿ ರೀ. ತೋರಿಸ್ಕೇರಿ ಒಂದಿಷ್ಟು ವ್ಯಾಪಾರ ಆತ್ರಿ. ಆದ್ರೆ ಸ್ವಲ್ಪ ಆತ್ರಿ. ಒಂದು 2 ಪತ್ಲ ಹೋದಾರಿ ಅವರು. ನಾನು ನೋಡ್ತೀನಿ ಅಂತ ಯಾರಿ ನೋಡಿರಿ. ಇಷ್ಟೆಲ್ಲ ಕಿತ್ತಾಡ್ಬಿಟ್ಟಿನಿ ಜೋಡಿಸಿ. ಆ ರೊಟ್ಟಿ ಸಾಂಬಾರು ಆಗ್ಬೇಕ್ರಿ. ಇವಾಗ ಅವ್ರಿಗೆ ಉಣ್ಣಕ್ಕೆ ಹಾಕಿ ಕೊಡ್ತೀನಿ ರೀ. ಒಳಗೈತಿ
ಕತ್ಲ ಬಂದೈತಿ ರೀ. ಕರೆಂಟ್ ಒಂದಿಲ್ಲ, ಫುಲ್ ಕತ್ಲ ನೋಡ್ರಿ. ಮತ್ತೆ ಸಿಗ್ತೀನಿ ರೀ ಕರೆಂಟ್ ಬಂದ ಮ್ಯಾಗ. ನೋಡ್ರಿ ಕರೆಂಟ್ ಬರ್ತಾ ಅಂತ ನೋಡಿ ಇವಾಗ ಚೋಡ ಮಾಡಾಕತ್ತಿ ನೋಡ್ರಿ. ಕರೆಂಟ್ ಏನ್ ಬರಲಿಲ್ಲ ನೋಡ್ರಿ. ಕರೆಂಟ್ ಬರ್ತಾವಂತ ನೋಡಿ ಸಾಕಾತು. 7:30 8 ಆಗ್ಬಂತ್ರಿ. ಶ್ರಾವಣಿ ಮಮ್ಮಿ ಚೋಡ ಮಾಡು, ಯಾವ ಮಾಡ್ತಿ? ಚಕ್ಕೋಲಿ ಉಂಡಿವಿ ಮಾಡಣಕತ್ತ. ತಿರು ಚಕ್ಕೋಲಿ ಉಂಡು ಕುಂತಾರ ತಾಸಾತ್ರಿ. ಅವರು ಚೋಡ ಮಾಡಾಕತ್ತೀನಿ ರೀ. ಇವಾಗ ಚೋಡ ಮಾಡಿ ಸಿಗ್ತೀನಿ ನೋಡ್ರಿ. ಮತ್ತೆ ನೋಡ್ರಿ ಫ್ರೆಂಡ್ಸ ಎಲ್ಲ ಊಟ ಆಯ್ತು. ಚೋಡಾನ ಮಾಡಿದೆ, ಚೋಡ ತಿಂದಿವಿ ರೀ. ಶ್ರಾವಣಿ ಕುಮಾರ ಚಕ್ಕೋಲಿ ಉಂಡಿದ್ರಲ್ಲ, ಚೋಡ ತಿಂದರು. ಊಟ ಒಲ್ಲೆ ಮಮ್ಮಿ ಅಂದರು. ರೊಟ್ಟಿನೂ ಮಾಡಲಿಲ್ಲ ನೋಡ್ರಿ ಇವತ್ತು. ನಾನು ಒಂದಿಷ್ಟು ಸ್ವಲ್ಪ ಚಕ್ಕೋಲಿ ಹೋಯ್ತು, ಅದನ್ನಿಟ್ಟು ಒಂದಿಷ್ಟು ಅಲ್ಲಿ ಹೋಯ್ತು ಅಂತ ಚಕ್ಕೋಲಿ ತಿಂದಿಲ್ಲ ರೀ. ಅವ್ರಿಗೆ ಹಾಕಿಕೊಟ್ಟು ಇನ್ನೊಂದು ಸ್ವಲ್ಪ ಉಳಿದೈತೆ, ಯಾಕೆ ಬಿಡಲಕ್ರಿ ಅಂತೇಳಿ ಒಂದಿಷ್ಟು ಚೋಡ ತಿಂದೆ. ನನಗೂ ಯಾಕೋ ಹಸು ಇದ್ದಿದ್ದಿಲ್ಲ ರೀ. ಹಿಂಗಾಗಿ ರೊಟ್ಟಿ ಮಾಡಿಲ್ಲ ರೀ. ನೋಡೋಣ ನಾಳೆ ಮತ್ತೆ ಇಟ್ಟಾಗತ್ತೆ ಬಿಡ ಕಡೆ ಅಂತೇಳಿ ಮಾಡಿ ಚೋಡ ಅದು ತಿಂದು ಕೇರಿ ಇವಾಗ ಮತ್ತೆ ಲಾಗ್ ಚಾಲು ಮಾಡಿ ನೋಡ್ರಿ. ಟೈಮ್ ಬಂದು 9 ಗಂಟೆ ಆಗೈತೆ ರೀ. ಇವಾಗ ಬರೀ ಇವತ್ತು ಒಂದು ಗಾದೆ ಮಾತೇಳಿ ಈ ಲಾಗಿಗೆ ಎಂಡ್ ಮಾಡ್ತೀನಿ ರೀ. ಇವತ್ತು ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಹಂಗಂದ್ರೆ ನಮ್ದು ಎಷ್ಟು ನಮ್ಮ ತಾವು ರೊಕ್ಕ ಇರ್ತಾವೋ ಅಷ್ಟು ನಮ್ಮ ಹಿಂದೆ ಬಂಡವಾಳ ನೋಡ್ಕೊಂಡು ನಾವು ಬಾಳೆ ಮಾಡ್ಬೇಕು ನೋಡ್ರಿ. ಅದಕ್ಕೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಹಾಸಿಗೆ ಎಷ್ಟು ಇರ್ತಾ ಅಷ್ಟು ಕಾಲು ಚಾಚಬೇಕು ರೀ. ಹೆಚ್ಚಿಗೆ ಚಾಚಿದ್ವಿ ಅಂದ್ರೆ ಹಾಸಿ ಹೊರಗೆ ಹೋಗ್ತಾವಂತ ಇದರ ಅರ್ಥ ನೋಡ್ರಿ. ಗಾದೆ ಮಾತು ಯಾರಿಗೆ ಇಷ್ಟ ಆಯ್ತೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ಥರ ದಿನ ಒಂದು ಗಾದೆ ಮಾತು ಹೇಳ್ಕೊತ ಡೈಲಿ ರೂಟೀನ್ ಲಾಗ್ ಮಾಡ್ಬೇಕಂತ ಮಾಡೀನಿ ರೀ. ನಿಮ್ಗೆ ಇಷ್ಟ ಆದ್ರೆ ಗಾದೆ ಮಾತು ಇಷ್ಟ ಆದ್ರೆ ಒಂದು ಕಮೆಂಟ್ ಹಾಕ್ರಿ. ನಾನು ಮಾಡೋಕೆ ಹಂಗೆ ಇಷ್ಟ ಆಗ್ತಾವೆ ನೋಡ್ತಾರೆ ಗಾದೆ ಮಾತು ಕೇಳ್ತಾರೆ ಅಂಥೇಳಿ ನಾ ಹೇಳೋಕೆ ಇಂಟ್ರೆಸ್ಟ್ ಬರ್ತ್ರಿ. ಇಲ್ಲಿಕ್ಕಂದ್ರೆ ಇಂಟ್ರೆಸ್ಟ್ ಬರಲ್ಲ ನೋಡ್ರಿ. ಬರೀ ಎಲ್ಲ ಟೈಮ್ 9 ಗಂಟೆ ಆಗೈತಿ. ಕರೆಂಟ್ ಒಂದು ಇವಾಗ ಬಂದವ್ರಿ. ಅದಕ್ಕೆ ಕುಂತು ಸಾಕಾಗಿ ಕರೆಂಟ್ ಬಂದು ಇವಾಗ ಲಾಗ್ ಚಾಲು ಮಾಡಿ ನೋಡ್ರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಬಾಯ್ ರೀ. ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ ನೋಡ್ರಿ. ಎಲ್ಲರಿಗೂ ಇಟ್ಟತ್ತನ ನಾನು ವಿಡಿಯೋ ನೋಡೋಕೆ ಧನ್ಯವಾದಗಳು ರೀ. ಎಲ್ಲರಿಗೂ ಗುಡ್ ನೈಟ್ ನೋಡ್ರಿ. ಬಾಯ್.